ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 26, ಅಸಾಧಾರಣ ಸಾಧನೆ, ಅಭೂತಪೂರ್ವ ಅನುಭವ. ಜಗನ್ಮಾತೆ ದರ್ಶನವಿತ್ತಳು ನಿಜ, ಬಾಹ್ಯ ಪ್ರಜ್ಞೆಯನ್ನೇ ಹೋಗಲಾಡಿಸಿ ಅಂತರಂಗದಾಳಕ್ಕೆಳೆದು ದರ್ಶನ ಕೊಟ್ಟಳು ನಿಜ. ಆದರೆ ಬಾಹ್ಯ ಪ್ರಜ್ಞೆ ಮರಳಿ ಹೊರಬಂದು ನೋಡಿದರೆ ಆ ತಾಯಿ ಎಲ್ಲಿ? ಅನಂತ ಪ್ರಜ್ಞೆ ಅಮಿತ ಆನಂದಗಳಿಂದ ದಿವ್ಯ ದರ್ಶನವಿತ್ತ ಆ ತಾಯಿ ಈಗೆಲ್ಲಿ? ರಾಮಕೃಷ್ಣರ ಹೃದಯದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿತು. ಬಹುದಿನಗಳಿಂದ ಉಪವಾಸವಿರುವ ತಿರುಕನಿಗೆ ಷಡ್ರಸೋಪೇತ ಭೋಜನವನ್ನು ಸುಮ್ಮನೆ ಒಮ್ಮೆ ತೋರಿಸಿ ಹಿಂದೆಗೆದುಕೊಂಡರೆ ಹಾಗಾಯಿತು ಅವರ ಸ್ಥಿತಿ. ತಾವು ಅನುಭವಿಸಿದ ದಿವ್ಯಾನಂದದ ನೆನಪಾದೊಡನೆ ಮೊದಲಿಗಿಂತ ಮಿಗಿಲಾಗಿ ಒತ್ತರಿಸಿ ಬಂದಿತು ದರ್ಶನಾಕಾಂಕ್ಷೆ. ಜಗನ್ಮಾತೆಯ ನಿರಂತರ ದರ್ಶನ ಲಾಭಕ್ಕಾಗಿ, ಸಾನ್ನಿಧ್ಯ ಸುಖಕ್ಕಾಗಿ ಅವರ ಹೃನ್ಮನಗಳಲ್ಲಿ ಕಾತರತೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಹೋಯಿತು. ರಾಮಕೃಷ್ಣರ ಆ ಅಶಾಂತತೆ ಈಗ ಹಲವು ವಿಧದಲ್ಲಿ ವ್ಯಕ್ತವಾಗತೊಡಗಿತು. ಅವರು ಸುಮ್ಮನೆ ಶಾಂತವಾಗಿ ಕುಳಿತು ಧ್ಯಾನ ಮಗ್ನರಾಗಿರುವಂತೆ ತೋರಿದರೂ ಒಳಗೇ ಅದು ಬಡಬಾಗ್ನಿಯಂತೆ ಉರಿಯುತ್ತಿತ್ತು. ಇನ್ನು ಕೆಲವೊಮ್ಮೆ ಅದು ಎಷ್ಟು ಹೆಚ್ಚಾಗಿ ಬಿಡುತ್ತಿತ್ತೆಂದರೆ ಅವರು ಅತೀವ ಯಾತನೆಯಿಂದ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರು. ಅಮ್ಮ ಅಮ್ಮ ಎಂದು ಕೂಗುತ್ತಾ ರೋಧಿಸುತ್ತಿದ್ದರು. ಅದನ್ನು ಕಂಡವರು ಏನಾಗಿದೆ ಈ ತರುಣನಿಗೆ, ಹೊಟ್ಟೆ ನೋವೆ ಎನ್ನುತ್ತಿದ್ದರು. ಇನ್ನು ಕೆಲವರು ಪಾಪ ಈತನ ತಾಯಿ ತೀರಿಕೊಂಡಿರಬೇಕು, ತಾಯಿಯ ಮೇಲೆ ಎಂಥ ಪ್ರೀತಿ ನೋಡಿ ಇವನಿಗೆ ಎಂದರೆ, ಮತ್ತೆ ಕೆಲವರು ಇವನಿಗೇನು ಬಂತಯ್ಯ ಇಷ್ಟು ದೊಡ್ಡವನಾಗಿ ಎನ್ನುತ್ತಿದ್ದರು. ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿ ಮಾತ್ರ ತಮ್ಮ ಈ ಅವಸ್ಥೆಯನ್ನು ಕಂಡು ಯಾರೇನೆಂದಾರೋ ಎಂಬ ಆಲೋಚನೆ ಬರಲೇ ಇಲ್ಲ. ತಮ್ಮ ಸುತ್ತಲೂ ಜನ ನಿಂತಿರುವುದು, ಏನೋ ಮಾತನಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತಿತ್ತು. ಆದರೆ ಯಾರು ನಿಂತಿದ್ದಾರೆ, ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ಮಾತ್ರ ತಿಳಿಯುತ್ತಿರಲಿಲ್ಲ. ಅವರಿಗೆ ಜನರೆಲ್ಲ ಕೇವಲ ನೆರಳುಗಳಂತೆಯೋ ಚಿತ್ರಪಟಗಳಂತೆಯೋ ಕಾಣುತ್ತಿದ್ದರು. ಇಡೀ ಲೋಕವೇ ಕನಸಿನಂತೆ ಕಾಣುತ್ತಿರುವಾಗ ನಾಚಿಕೆಯಲ್ಲಿ, ಅಂಜಿಕೆಯಲ್ಲಿ. ಆದರೆ ಆ ಅಸಹನೀಯ ಅನುಭವವಾದ ಮರುಕ್ಷಣವೇ ಅವರಿಗೆ ಬಾಹ್ಯ ಪ್ರಜ್ಞೆ ತಪ್ಪಿ ಹೋಗುತ್ತಿತ್ತು. ಆಗ ಮತ್ತೆ ಚಿನ್ಮಯ ರೂಪಿಣಿ ವರಾಭಯಕರಿ ಜಗನ್ಮಾತೆ ಗೋಚರಳಾಗುತ್ತಿದ್ದಳು. ಆಕೆ ಮುಗುಳ್ನಗುತ್ತಿದ್ದಳು, ಮಾತನಾಡುತ್ತಿದ್ದಳು, ಸಮಾಧಾನ ಮಾಡುತ್ತಿದ್ದಳು, ಹಾಗೂ ಬಗೆ ಬಗೆಯಾಗಿ ಬೋಧನೆ ಮಾಡುತ್ತಿದ್ದಳು. ಹೀಗೆ ಶ್ರೀರಾಮಕೃಷ್ಣರು ಅದ್ಭುತ ದರ್ಶನಗಳನ್ನು ಕಾಣುತ್ತಾ ಅಪೂರ್ವ ಆನಂದವನ್ನು ಅನುಭವಿಸುತ್ತಾ ತಾವೇ ತಾವಾಗಿದ್ದು ಬಿಟ್ಟರು. ಆದರೆ ಇತ್ತ ದೇವಾಲಯದ ಕಾರ್ಯವನ್ನು ಮಾಡುವವರಾರು? ಅರ್ಚನೆ ನೈವೇದ್ಯಾದಿ ಕರ್ತವ್ಯಗಳನ್ನು ನಿರ್ವಹಿಸುವವರಾರು? ಸುತ್ತಣ ಪ್ರಪಂಚದ ಪರಿವೇ ಇಲ್ಲದೆ ದಿವ್ಯಾನಂದದಲ್ಲಿ ಮೈ ಮರೆತವರು ಇದಕ್ಕೆಲ್ಲ ಗಮನ ಹರಿಸುವುದುಂಟೆ? ಆದರೆ ಅವರ ನೂತನ ನಡವಳಿಕೆಗಳನ್ನೆಲ್ಲ ನೋಡುತ್ತಿದ್ದ ಹೃದಯರಾಮ ಕಂಗಾಲಾದ. ಇದೇನು, ಮಾವನಿಗೆ ಪೂರ್ತಿ ಹುಚ್ಚು ಹಿಡಿದು ಬಿಟ್ಟಿದೆ? ಅಥವಾ ವಾತಗೀತ ಕೆರಳಿದೆಯೋ? ಇಲ್ಲವೇ ಭಕ್ಷ್ಯಾಧಿಕ್ಯದ ಪರಿಣಾಮವೇ? ಅಲ್ಲದೆ ಇದರ ಬಗ್ಗೆ ದೊಡ್ಡವರಿಗೆ ದೂರು ಹೋದರೇನು ಗತಿ? ಆದ್ದರಿಂದ ಅವನು ಮಾವನನ್ನು ಯಥಾಸ್ಥಿತಿಗೆ ತರಲು ತನ್ನ ಬುದ್ಧಿಗೆ ತೋಚಿದ್ದನ್ನೆಲ್ಲ ಮಾಡಿದ. ಆದರೇನು, ದೇವಿಯ ಪ್ರಥಮ ದರ್ಶನವಾದ ಮೇಲೆ ಕೆಲ ದಿನಗಳಂತೂ ಅವರು ಯಾವ ಕಾರ್ಯವನ್ನೂ ಮಾಡಲು ಅಸಮರ್ಥರಾದರು. ಆಗ ಹೃದಯ ಯಾರೋ ಒಬ್ಬ ಬ್ರಾಹ್ಮಣನ ನೆರವಿನಿಂದ ಅವರ ಪಾಲಿಗೆ ಪೂಜಾದಿ ಕರ್ತವ್ಯಗಳನ್ನೆಲ್ಲ ತಾನೇ ಹೇಗೋ ನಿಭಾಯಿಸಿದ. ಈ ವೇಳೆಗೆ ಅವನಿಗೆ ಅಲ್ಲಿನ ಶ್ರೀಮಂತರೊಬ್ಬರ ಮನೆಯ ವೈದ್ಯನ ಪರಿಚಯವಾಗಿತ್ತು. ಅವನು ಆ ವೈದ್ಯನನ್ನು ಕರೆತಂದು ಮಾವನ ಚಿಕಿತ್ಸೆಗೆ ಏರ್ಪಾಡು ಮಾಡಿದ. ತಮಗೇನೂ ಕಾಯಿಲೆ ಇಲ್ಲವೆಂಬುದು ರಾಮಕೃಷ್ಣರಿಗೆ ತಿಳಿದಿದ್ದರೂ ಹೃದಯನ ಪ್ರಯತ್ನವನ್ನು ವಿರೋಧಿಸಲಿಲ್ಲ. ಅವನು ಬುದ್ಧಿ ಉಪಯೋಗಿಸಿ ಇನ್ನೂ ಒಂದು ಕೆಲಸ ಮಾಡಿದ. ಈ ಕಾಯಿಲೆ ಸದ್ಯದಲ್ಲೇ ವಾಸಿಯಾಗುವ ಲಕ್ಷಣಗಳು ಕಾಣದ್ದರಿಂದ ನಿಮ್ಮ ಮಗನಿಗೆ ಹೀಗಾಗಿದೆ ಎಂದು ಚಂದ್ರಮಣಿಗೆ ಸುದ್ದಿ ಕಳಿಸಿದ. ಎಷ್ಟೇ ಚಿಕಿತ್ಸೆ ಮಾಡಿದರೂ ಪ್ರಯೋಜನವೇನೂ ಕಾಣಲಿಲ್ಲ.
ಆದರೆ ಚಿಕಿತ್ಸೆಗೆ ಬಗ್ಗುವ ಕಾಯಿಲೆ ಅದಲ್ಲವೆಂದು ಅವನಿಗೆ ಹೇಗೆ ತಿಳಿಯಬೇಕು? ರಾಮಕೃಷ್ಣರು ತಮ್ಮ ಮನಸ್ಸನ್ನು ಕೆಳಗೆಳೆದು ತರಲು ಸಮರ್ಥರಾದಾಗ ಮತ್ತು ಪೂಜಾದಿಗಳ ಕಡೆಗೆ ಗಮನ ಕೊಡಲು ತಮ್ಮಿಂದ ಸಾಧ್ಯ ಎನ್ನಿಸಿದಾಗ ದೇವಾಲಯದ ಕರ್ತವ್ಯವನ್ನು ತಾವೇ ನಿರ್ವಹಿಸುತ್ತಿದ್ದರು. ಈ ಸಮಯದಲ್ಲಿ ಅವರಿಗೆ ಅನೇಕ ಚಿತ್ರ ವಿಚಿತ್ರ ಅನುಭವಗಳಾಗುತ್ತಿದ್ದವು. ಆ ಸಂಬಂಧವಾಗಿ ಅವರ ಮಾತಿನಲ್ಲೇ ಕೇಳೋಣ. ನಾನು ನನ್ನ ಮನಸ್ಸಿಗೆ ನಾಟ್ಯ ಮಂದಿರದ ಗೋಡೆಯ ಮೇಲೆ ಧ್ಯಾನ ಭಂಗಿಯಲ್ಲಿ ಕುಳಿತಿರುವ ಭೈರವ ವಿಗ್ರಹವನ್ನು ತೋರಿಸಿ ಹೇಳುತ್ತಿದ್ದೆ, ಅಗೋ ನೋಡು, ನೀನು ಅದರಂತೆಯೇ ಅಚಲವಾಗಿದ್ದುಕೊಂಡು ತಾಯಿಯ ಪಾದ ಪದ್ಮಗಳನ್ನು ಧ್ಯಾನಿಸಬೇಕು, ತಿಳಿಯಿತೆ ಎಂದು. ಹಾಗೆ ಹೇಳಿಕೊಂಡು ಕುಳಿತು ಬಿಟ್ಟೆನೆಂದರೆ ನನ್ನ ಶರೀರದ ಮೂಳೆ ಸಂದುಗಳಲ್ಲೆಲ್ಲ ಕಣಲ್ ಕಣಲ್ ಎಂಬ ಸದ್ದು ಕೇಳಿ ಬರುತ್ತಿತ್ತು. ಯಾರೋ ಆ ಭಾಗಗಳಿಗೆಲ್ಲ ಬೀಗ ಹಾಕುತ್ತಿದ್ದಾರೋ ಎಂಬಂತಹ ಸದ್ದು. ಅದು ಕಾಲಿನ ಕಡೆಯಿಂದ ಮೇಲ್ಮುಖವಾಗಿ ಚಲಿಸಿ ತಲೆಯವರೆಗೂ ಬಂದಂತಹ ಅನುಭವ. ಬಳಿಕ ಧ್ಯಾನ ಪೂರ್ತಿ ಮುಗಿಯುವವರೆಗೆ ನನ್ನ ಶರೀರವನ್ನು ಅಲುಗಾಡಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಕಾಲು ನೋಯುತ್ತಿದೆ ಎಂದು ಆಸನ ಬದಲಾಯಿಸಲು ಸ್ವಾತಂತ್ರ್ಯವಿರಲಿಲ್ಲ. ಇನ್ನು ಮಧ್ಯದಲ್ಲೇ ಧ್ಯಾನವನ್ನು ನಿಲ್ಲಿಸಿ ಎದ್ದು ಹೋಗುವ ಮಾತಂತೂ ಇಲ್ಲವೇ ಇಲ್ಲ. ನನ್ನನ್ನು ಆ ಸ್ಥಿತಿಯಲ್ಲಿ ಬಲವಂತವಾಗಿ ಒತ್ತಿ ಕುಳ್ಳಿರಿಸುವಂತೆ ಭಾಸವಾಗುತ್ತಿತ್ತು. ಧ್ಯಾನ ಮುಗಿದ ಮೇಲೆ ಮತ್ತೆ ಕಣಲ್ ಕಣಲ್ ಶಬ್ದದೊಂದಿಗೆ ಬೀಗಗಳೆಲ್ಲ ತೆರೆದುಕೊಳ್ಳುತ್ತಿದ್ದವು. ಈಗ ತಲೆಯ ಕಡೆಯಿಂದ ಕಾಲಿನ ಕಡೆಗೆ ಆ ಸದ್ದು. ಹೀಗೆ ಬೀಗ ತೆರೆದ ಮೇಲೆಯೇ ನಾನು ಮೇಲೇಳಲು ಸಾಧ್ಯವಾಗುತ್ತಿದ್ದುದು. ನಾನು ಧ್ಯಾನಕ್ಕೆ ಕುಳಿತಾಗ ಮೊದಲು ಮಿಂಚು ಹುಳುಗಳ ಗುಂಪಿನಂತೆ ಬೆಳಕಿನ ಕಣಗಳು ಚದುರಿಕೊಂಡಿರುವ ದೃಶ್ಯವನ್ನು ಕಾಣುತ್ತಿದ್ದೆ. ಇನ್ನು ಕೆಲವೊಮ್ಮೆ ಮಂಜು ಮುಸುಕಿದಂತೆ ಎಲ್ಲೆಲ್ಲೂ ಬೆಳಕಿನ ಮುದ್ದೆಗಳು ಕಂಡು ಬರುತ್ತಿದ್ದವು. ಮತ್ತೆ ಕೆಲವು ಸಲ ಪ್ರತಿಯೊಂದು ವಸ್ತುವೂ ಕರಗಿದ ಬೆಳ್ಳಿಯಂತಹ ತೇಜೋಮಯ ತರಂಗಗಳಿಂದ ಆವೃತವಾಗಿರುವುದನ್ನು ಕಾಣುತ್ತಿದ್ದೆ. ಈ ದೃಶ್ಯಗಳು ಕಣ್ಣು ತೆರೆದಿರುವಾಗಲೂ ಮುಚ್ಚಿರುವಾಗಲೂ ಗೋಚರಿಸುತ್ತಿದ್ದವು. ನನಗಿದೊಂದು ಅರ್ಥವಾಗಲಿಲ್ಲ. ಇದೆಲ್ಲ ಏನು? ಇವುಗಳಿಂದ ನನಗೆ ಒಳ್ಳೆಯದಾಗುವುದೋ ಅಥವಾ ಕೆಡುಕಾಗುವುದೋ ಏನೂ ತಿಳಿಯುತ್ತಿರಲಿಲ್ಲ. ನಾನು ತಳಮಳಗೊಂಡು ತಾಯಿಯನ್ನೇ ಪ್ರಾರ್ಥಿಸಿದೆ. ಅಮ್ಮ, ನನಗೇನಾಗುತ್ತಿದೆ ಎಂದು ನನಗೇ ಅರ್ಥವಾಗುತ್ತಿಲ್ಲ. ನಿನ್ನನ್ನು ಯಾವ ಮಂತ್ರದಿಂದ ಕರೆದರೆ ಸರಿ ಎಂಬುದೂ ನನಗೆ ಗೊತ್ತಿಲ್ಲ. ನಿನ್ನನ್ನು ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬಹುದೆಂಬುದನ್ನು ನೀನೇ ನನಗೆ ಕೃಪೆ ಮಾಡಿ ಕಲಿಸು ಅಮ್ಮ. ನೀನೇ ನನಗೆ ತಿಳಿಸಿಕೊಡದಿದ್ದರೆ ನನಗೆ ಬೇರೆ ಇನ್ನಾರಿದ್ದಾರಮ್ಮ? ನೀನಲ್ಲದೆ ನನಗೆ ಬೇರಾರೂ ಗತಿ ಇಲ್ಲ. ಹೀಗೆ ನಾನು ಅತ್ಯಂತ ಕಳಕಳಿಯಿಂದ ಕರುಣಾಜನಕವಾಗಿ ಏಕಾಗ್ರ ಮನಸ್ಸಿನಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತ.